ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದೇಶದ ಎಲ್ಲ ಸಾರ್ವಜನಿಕರಿಗೆ ಗುಡ್ ನ್ಯೂಸ್. ಹೊಸ ವರ್ಷದಿಂದ ಕೇಂದ್ರ ಸರ್ಕಾರವು ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ. 2026 ಜನವರಿ 1ರಿಂದ 9 ಹೊಸ ರೂಲ್ಸ್ಗಳು ಜಾರಿ. ಸಾರ್ವಜನಿಕರಿಗೆ ಬಂಪರ್ ಗಿಫ್ಟ್ ನೀಡಿದ ಕೇಂದ್ರದ ಮೋದಿ ಸರ್ಕಾರ. 2025 ಡಿಸೆಂಬರ್ ಹಳೆ ವರ್ಷ ಮುಗಿದು ಹೋಯಿತು. ಇನ್ನೇನು ಹೊಸ ವರ್ಷದಿಂದ 9 ಹೊಸ ರೂಲ್ಸ್ಗಳನ್ನು ಜಾರಿಗೊಳಿಸುವ ಮೂಲಕ ದೇಶದ ಎಲ್ಲ ಸಾರ್ವಜನಿಕರಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಲಾಗಿದೆ. ಮನೆಯಲ್ಲಿ ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆದುಕೊಳ್ಳುತ್ತಿರುವ 60 ವರ್ಷ ಮೇಲ್ಪಟ್ಟ ವಯಸ್ಸಾದ ಅಜ್ಜ ಅಜ್ಜಿಯರು ಹಾಗೂ ಪ್ಯಾನ್ ಕಾರ್ಡ್ ಇದ್ದವರು ಮತ್ತು ಬ್ಯಾಂಕ್ ಅಕೌಂಟ್ ಇದ್ದವರು, ಜೊತೆಗೆ ಪ್ರತಿ ತಿಂಗಳು ಪಡೆದುಕೊಳ್ಳುತ್ತಿರುವ ಪಡಿತರ ಚೀಟಿ ಫಲಾನುಭವಿಗಳು ಹಾಗೂ ಫೋನ್ಪೇ, ಗೂಗಲ್ ಪೇ ಸೇರಿದಂತೆ UPI ಬಳಕೆದಾರರು ಮತ್ತು ಎಲ್ಲ ವಾಹನ ಸವಾರರಿಗೆ ಸೇರಿದಂತೆ 9 ಬಗೆಯ ಹೊಸ ರೂಲ್ಸ್ಗಳು ಇದೇ ಜನವರಿ 1ರಿಂದ ಇಡೀ ದೇಶದಾದ್ಯಂತ ಜಾರಿಗೆ ಬರುತ್ತಿವೆ. ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. 2025 ವರ್ಷ ಕೊನೆಗೊಳ್ಳುತ್ತಿದೆ ಮತ್ತು ಜನವರಿ 1, 2026ರ ಆರಂಭವನ್ನು ಸೂಚಿಸುತ್ತಿದೆ. ಹೊಸ ವರ್ಷದ ಆರಂಭದೊಂದಿಗೆ ಅನೇಕ ಪ್ರಮುಖ ಆರ್ಥಿಕ ನಿಯಮಗಳು ಸಹ ಬದಲಾಗುತ್ತಿವೆ. ಮೊದಲನೆಯದಾಗಿ ಪ್ಯಾನ್ ಆಧಾರ್ ಲಿಂಕ್ ಮಾಡುವಿಕೆ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಅನ್ನು ಲಿಂಕ್ ಮಾಡುವ ಗಡುವು ಡಿಸೆಂಬರ್ನಲ್ಲಿ ಕೊನೆಗೊಳ್ಳುತ್ತಿದೆ. ಅವುಗಳನ್ನು ಲಿಂಕ್ ಮಾಡದಿದ್ದರೆ ಜನವರಿ 1ರಿಂದ ಅವು ನಿಷ್ಕ್ರಿಯವಾಗುತ್ತವೆ. ಇದು ನಿಮಗೆ ITR ಮರುಪಾವತಿಗಳು, ರಶೀದಿಗಳು ಮತ್ತು ಬ್ಯಾಂಕಿಂಗ್ ಪ್ರಯೋಜನಗಳನ್ನು ಪಡೆಯುವುದನ್ನು ತಡೆಯುತ್ತದೆ. ಇದಲ್ಲದೆ ನಿಷ್ಕ್ರಿಯಗೊಳಿಸಿದ ಪ್ಯಾನ್ ಹಲವಾರು ಸರ್ಕಾರಿ ಯೋಜನೆಗಳ ಪ್ರಯೋಜನಗಳಿಂದ ನಿಮ್ಮನ್ನು ವಂಚಿತಗೊಳಿಸಬಹುದು. ಎರಡನೆಯದು UPI ಸಿಮ್ ಮತ್ತು ಸಂದೇಶ ಕಳುಹಿಸುವ ನಿಯಮಗಳು. ಬ್ಯಾಂಕುಗಳು UPI ಮತ್ತು ಡಿಜಿಟಲ್ ಪಾವತಿ ನಿಯಮಗಳನ್ನು ಬಿಗಿಗೊಳಿಸುತ್ತಿವೆ. ವಂಚನೆಯನ್ನು ತಡೆಗಟ್ಟಲು ಸಿಮ್ ಪರಿಶೀಲನಾ ನಿಯಮಗಳನ್ನು ಸಹ ಬಿಗಿಗೊಳಿಸಲಾಗುತ್ತಿದೆ. ಇದು ವಂಚಕರ ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮತ್ತು ಸಿಗ್ನಲ್ನಂಥ ಅಪ್ಲಿಕೇಶನ್ಗಳ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ಮೂರನೆಯದಾಗಿ FD ಯೋಜನೆಗಳು ಮತ್ತು ಸಾಲಗಳು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು HDFC ಬ್ಯಾಂಕ್ನಂತಹ ಬ್ಯಾಂಕುಗಳು ಜನವರಿ 1ರಿಂದ ಜಾರಿಗೆ ಬರುವಂತೆ ಸಾಲದ ದರಗಳನ್ನು ಕಡಿಮೆ ಮಾಡಿವೆ. ಅದೇ ರೀತಿ ಜನವರಿಯಿಂದ ಹೊಸ ಸ್ಥಿರ ಠೇವಣಿ ಬಡ್ಡಿ ದರಗಳನ್ನು ಸಹ ಜಾರಿಗೆ ತರಲಾಗುತ್ತದೆ. ಇದು ನಿಮ್ಮ ಹೂಡಿಕೆಗಳ ಮೇಲೆ ಪರಿಣಾಮ ಬೀರಬಹುದು. ನಾಲ್ಕನೆಯದಾಗಿ LPG ಸಿಲಿಂಡರ್ ಬೆಲೆಗಳು. LPG ಸಿಲಿಂಡರ್ ಬೆಲೆಗಳು ಪ್ರತಿ ತಿಂಗಳು ಬದಲಾಗುತ್ತವೆ. ಜನವರಿ 1ರಿಂದ LPG ಬೆಲೆಗಳು ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು. ಇದು ನಿಮ್ಮ ಜೇಬಿನ ಮೇಲೆ ಪರಿಣಾಮ ಬೀರಬಹುದು. ಡಿಸೆಂಬರ್ 1ರಂದು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನು 10 ರೂಪಾಯಿನಷ್ಟು ಕಡಿಮೆ ಮಾಡಲಾಗಿದೆ. ದೆಹಲಿಯಲ್ಲಿ ದರ 1580.50 ರೂಪಾಯಿ. ಐದನೆಯದಾಗಿ CNG, PNG ಮತ್ತು AFT ತೈಲ ಕಂಪನಿಗಳು ಪ್ರತಿ ತಿಂಗಳು LPG, CNG, PNG ಮತ್ತು ATF ಬೆಲೆಗಳನ್ನು ಪರಿಷ್ಕರಿಸುತ್ತವೆ. ಜನವರಿ 1ರಿಂದ LPG ಜೊತೆಗೆ CNG, PNG ಮತ್ತು ಜೆಟ್ ಇಂಧನ ಬೆಲೆಗಳು ಬದಲಾವಣೆಗೆ ಒಳಪಟ್ಟಿರುತ್ತವೆ. ಜೆಟ್ ಇಂಧನ ಎಂದು ಕರೆಯಲ್ಪಡುವ ATF ವೇಗವಾಗಿ ಕಾರ್ಯನಿರ್ವಹಿಸುವ ಇಂಧನವಾಗಿದೆ. ಇದರ ಬೆಲೆಗಳನ್ನು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ವಿಭಿನ್ನವಾಗಿ ನಿಗದಿಪಡಿಸಲಾಗಿದೆ. ಆರನೆಯದಾಗಿ ಹೊಸ ತೆರಿಗೆ ಕಾನೂನು. ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಜನವರಿ 1, 2026ರಿಂದ ಸಂಪೂರ್ಣವಾಗಿ ಜಾರಿಗೆ ಬರುವುದಿಲ್ಲ. ಆದರೆ ಸರ್ಕಾರವು ಹೊಸ ITR ರೂಪಗಳು ಮತ್ತು ನಿಯಮಗಳನ್ನು ಜನವರಿಯೊಳಗೆ ತಿಳಿಸುತ್ತದೆ. ಇದು ಏಪ್ರಿಲ್ 1, 2026ರಿಂದ ಜಾರಿಗೆ ಬರಲಿದೆ. ಅಂದರೆ 2026-27ರ ಹಣಕಾಸು ವರ್ಷ. ಇದು ಹಳೆಯ ತೆರಿಗೆ ಕಾನೂನು ಆದಾಯ ತೆರಿಗೆ ಕಾಯ್ದೆ 1961ನ್ನು ಬದಲಾಯಿಸುತ್ತದೆ. ಹೊಸ ಕಾನೂನಿನಡಿಯಲ್ಲಿ ತೆರಿಗೆ ವರ್ಷದ ಪ್ರಕ್ರಿಯೆ ಮತ್ತು ವ್ಯಾಖ್ಯಾನವನ್ನು ಬದಲಾಯಿಸಲಾಗಿದೆ. ITR ರೂಪಗಳನ್ನು ಸರಳೀಕರಿಸಲಾಗುತ್ತದೆ ಮತ್ತು ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸಲಾಗುತ್ತದೆ. ಏಳನೆಯದು 8ನೇ ವೇತನ ಆಯೋಗ. ಜನವರಿ 1, 2026ರಿಂದ ಜಾರಿಗೆ ಬರುವಂತೆ 8ನೇ ವೇತನ ಆಯೋಗವನ್ನು ಸರ್ಕಾರ ಜಾರಿಗೆ ತರುವ ನಿರೀಕ್ಷೆ ಇದೆ. ಅದು ಹೆಚ್ಚು ಸಮಯ ತೆಗೆದುಕೊಂಡರೂ ಸಹ ಇದರರ್ಥ 8ನೇ ವೇತನ ಆಯೋಗದ ಅನುಷ್ಠಾನದ ನಂತರ ನೌಕರರ ಸಂಬಳ ಮತ್ತು ಪಿಂಚಣಿಯನ್ನು ಜನವರಿ 1, 2026ಕ್ಕೆ ಲಿಂಕ್ ಮಾಡಲಾಗುತ್ತದೆ. 7ನೇ ವೇತನ ಆಯೋಗವು ಡಿಸೆಂಬರ್ 31, 2025ರಂದು ಮುಕ್ತಾಯಗೊಳ್ಳಲಿದೆ. 8ನೇದು ರೈತರಿಗಾಗಿ ನಿಯಮಗಳು. PM ಕಿಸಾನ್ ಯೋಜನೆಯ ಲಾಭ ಪಡೆಯಲು ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿನ ರೈತರು ವಿಶಿಷ್ಟ ರೈತ ID ಅಗತ್ಯವಿದೆ. PM ಕಿಸಾನ್ ಬೆಳೆ ವಿಮಾ ಯೋಜನೆಯ ಅಡಿಯಲ್ಲಿ ಕಾಡು ಪ್ರಾಣಿಗಳಿಂದ ಉಂಟಾಗುವ ಬೆಳೆ ಹಾನಿಯನ್ನು 72 ಗಂಟೆಗಳ ಒಳಗೆ ವರದಿ ಮಾಡಿದರೆ ಈಗ ಭರಿಸಬಹುದು.
9ನೇದು ವಾಹನ ಬೆಲೆಗಳಲ್ಲಿ ಹೆಚ್ಚಳ. ಜನವರಿ 1, 2026ರಿಂದ ಭಾರತದ ಅನೇಕ ಪ್ರಮುಖ ಆಟೋಮೊಬೈಲ್ ಕಂಪನಿಗಳು ತಮ್ಮ ವಾಹನಗಳ ಬೆಲೆಗಳನ್ನು ಹೆಚ್ಚಿಸಲಿವೆ. ನಿಸಾನ್, BMW, JSW, MG ಮೋಟಾರ್, ರೆನಾಲ್ಟ್ ಮತ್ತು ಅಥರ್ ಎನರ್ಜಿ ₹3,000ರಿಂದ 3% ವರೆಗಿನ ವಾಹನ ಬೆಲೆ ಹೆಚ್ಚಳವನ್ನು ಘೋಷಿಸಿವೆ. ಟಾಟಾ ಮೋಟಾರ್ಸ್ ಮತ್ತು ಹೋಂಡಾದಂಥ ಕಂಪನಿಗಳು ಸಹ ಹೆಚ್ಚಳದ ಸುಳಿವನ್ನು ನೀಡಿವೆ.